ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಗೀತಾ ವಿಜಯ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ಎಂಟೈರ್ ಡೇ ವ್ಲಾಗಲ್ಲಿ ನೀವು ಮಾರ್ನಿಂಗ್ ವೈಬ್ಸು ಮತ್ತು ಡಿಲಿಷಿಯಸ್ ಕುಕ್ಕಿಂಗ್ ಮೀಲ್ಸು ಮತ್ತು ರಿಲ್ಯಾಕ್ಸಿಂಗ್ ಈವ್ನಿಂಗ್ ವಾಕ್ಸು ಮತ್ತು ಫ್ಯಾಮಿಲಿ ಟೈಮ್ ಹೆಂಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ, ಮತ್ತು ಏನೆಲ್ಲ ಮಾಡಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ವೆಲ್ಕಮ್ ಟು ಅವರ್ ಚಾನಲ್. ಸರಿ, ಮಾರ್ನಿಂಗ್ ಎದ್ದೇಳ್ತಾ ಇದ್ದಂಗೆ ಒಂದು ಮಾರ್ನಿಂಗ್ ರೊಟೀನು, ಏನಾದರೂ ಒಂದು ಡ್ರಿಂಕ್ ಕುಡಿತೀನಿ ನಾನು. ಡಿಟಾಕ್ಸ್ ಡ್ರಿಂಕ್ ಟೈಪ್ ಏನಾದರೂ ಜೀರಾ ಆಗಲಿ ಮೆಂತ್ಯ ಆಗಲಿ ಆ ಥರದ್ದು ಏನಾದರೂ. ಇವತ್ತು ಸೋಂಪಿನ ನೀರು ಕುಡ್ದಿದ್ದೆ, ಸೊ ಅದರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಅದನ್ನು ಕುಡ್ದಾದ್ಮೇಲೆ ನನಗೂ ನಮ್ಮ ಮನೆಯವ್ರಿಗಿಬ್ರಿಗೂ ಮಾಡ್ಕೊಳ್ತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟು ಮಾಡೋದಕ್ಕಿಂತ ಮುಂಚೆ ನಾನು ಹಾಫ್ ಆನ್ ಅವರ್ ಬಿಫೋರ್ ಆಗಲಿ ಹಾಫ್ ಆನ್ ಅವರ್ ಆಫ್ಟರ್ ಆಗಲಿ, ಅಂದರೆ ಊಟ ತಿನ್ನೋದಕ್ಕಿಂತ ಏನಾದರೂ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ನಾನು ವಾಕಿಂಗ್ ಆಗಲಿ ಇಲ್ಲ ಯೋಗ ಆಗಲಿ ಆ ಥರ ಮಾಡ್ಕೊಳ್ತೀನಿ. ಈವ್ನಿಂಗ್ ಆಗಲಿ ಇಲ್ಲ ಬೆಳಗ್ಗೆ ಆಗಲಿ. ಅದ್ರ ಮುಂಚೆ ಮಧ್ಯದಲ್ಲಿ ಏನು ನಾನು ತಿನ್ನಕ್ಕೆ ಹೋಗೋದಿಲ್ಲ. ಹಾಫ್ ಆನ್ ಅವರು ಮುಂಚೆ ಎಲ್ಲ ಗೊತ್ತಿಲ್ದಿರ ತಿಂದ್ಬಿಡ್ತಿದ್ದೆ. ಬಟ್ ರೀಸೆಂಟಾಗಿ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಈ ಥರ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತಿರಬೇಕಾದ್ರೆ ಏನಾದರೂ ಎಕ್ಸಸೈಸ್ ಆಗಲಿ ಯೋಗ ಆಗಲಿ ಮಾಡೋಕ್ಕಿಂತ ಮುಂಚೆ, ಅಟ್ಲೀಸ್ಟ್ ಮುಂಚೆ ನಮ್ಗೆ ಯೋಗದಲ್ಲಿ ಹೇಳ್ತಿದ್ರು, ಬಟ್ ನಾನು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿದ್ದಿಲ್ಲ. ಸೊ ಇವಾಗ ಕನ್ಫರ್ಮ್ ಆಗೋಯ್ತು, ಅದು 1 ಅವರ್ ಮುಂಚೆ ಆಗಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆಫ್ಟರ್ ಬಿಫೋರು ನಾವೇನು ತಿಂದಿರಬಾರ್ದು ಅಂತ. ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ಯೋಗ ಎಲ್ಲ ಮಾಡಿಕೊಂಡು ಇನ್ನೊಂದು ಗ್ಲಾಸ್ ಬಿಸಿ ನೀರು ಏನಾದರೂ ಕುಡಿದ್ಬಿಟ್ಟು ಮತ್ತೆ ಫ್ರೆಶನ್ ಅಪ್ ಆಗಿ ನಾನು ನಮ್ಮ ಮನೆಯವ್ರಿಗೂ ಒಂದು ಕಷಾಯ ಮಾಡಿಕೊಟ್ಟು, ಅವ್ರ ಮನೆಯಲ್ಲಿ ಸ್ವಲ್ಪತ್ತೇ ಅಲ್ವಾ ರಿಲ್ಯಾಕ್ಸ್ ಆಗಿರೋದು, ಪಾಪ ಅವ್ರು ಇರೋದೇ ಟೈಮ್ ತುಂಬಾ ಕಡಿಮೆ. ಅದಾದಮೇಲೆ ನಮ್ಮಿಬ್ರಿಗೂ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ದೋಸೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದ್ದೀವಿ ಅಂತಲೇ ತುಂಬ ಚೆನ್ನಾಗಿ ಬರೋದು. ಇಲ್ಲ ಅಂತಂದರೆ ತಳ ಹಿಡಿದು ಬಿಡುತ್ತೆ ಮತ್ತು ಕಿತ್ತೋಗ್ಬಿಡುತ್ತೆ ದೋಸೆ. ಸೊ ಅದಕ್ಕೇ ಅದು ಸ್ವಲ್ಪ ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಮತ್ತೆ ಜೀರಾ ರೈಸ್ ಏನಾದರೂ ಜ್ಯೂಸು ಕುಡಿಯೋಣ ಅಂತೇಳ್ಬಿಟ್ಟು, ಅಂದರೆ ಕಷಾಯ ಥರ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಕುತ್ಕೊಂಡು ಕುಡಿದ್ರೆ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಇಲ್ಲಿ ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಸರಿ, ಅದಾದಮೇಲೆ ಮತ್ತೆ ದೋಸೆ ಹಾಕೋದಕ್ಕೆ ಅಂತ ಬಂದು ದೋಸೆಗೆ ಫುಲ್ ತವ ಎಲ್ಲನೂ ಈ ಥರ ಸ್ವಲ್ಪ ಎಣ್ಣೆ ಸವರ್ದು ಇದಾದಮೇಲೆ ಒಂದು ಸ್ವಲ್ಪ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ನಾನು ದೋಸೆಗೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕುಂಬಳಕಾಯಿ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು, ನನಗೆ ತುಂಬಾ ಇಷ್ಟ. ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಕುಂಬಳಕಾಯಿ ಗ್ರೇಟ್ ಮಾಡಿಕೊಂಡಿರೋದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಅಂದರೆ ನಡೆಯುತ್ತೆ. ಇಲ್ಲ ಅಂತಂದರೆ ಈ ಥರ ನೀಟಾಗಿ ಅದನ್ನು ಅಪ್ಲೈ ಮಾಡೋ ಥರ ಮಾಡಿಬಿಟ್ಟಾದಮೇಲೆ ಒಂದು ಸ್ವಲ್ಪ ನಾವು ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟಿದ್ದೀವಿ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಕುಂಬಳಕಾಯಿಗೆ ನಾನು ಯಾವುದೇ ಒಂದು ಮಸಾಲೆ ಆ್ಯಡ್ ಮಾಡಿದ್ದಿಲ್ಲ, ಸೊ ಅದರಿಂದಾಗಿ ಒಂದು ಸ್ವಲ್ಪ ಪೆಪ್ಪರು ಮತ್ತು ಚಿಲ್ಲಿ ಹಾಕಿರೋ ಅಂಥದ್ದನ್ನು ನಾನು ಪೌಡರ್ನ ಸ್ಪ್ರಿಂಕ್ಲಿಂಗ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ತುಂಬ ಫಿಲ್ಲಿಂಗ್ ಆಗಿರುತ್ತೆ ಸ್ಟಮಕ್ಕು. ತುಂಬ ಬೇಗ ಹೊಟ್ಟೆ ಹಸಿವಾಗೋದಿಲ್ಲ. ದೋಸೆ ಎಲ್ಲ ತಿಂದರೆ 2-3 ದೋಸೆ 3 ದೋಸೆ ಎಲ್ಲ ತಿಂದ್ಬಿಡ್ತೀವಲ್ವ. ಸೊ ಈ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ದೋಸೆ ಇಲ್ಲಾಂದರೆ ಮಿನಿಮಮ್ 2 ದೋಸೆ ಅಷ್ಟಕ್ಕೇ ನಮ್ಗೆ ಹೊಟ್ಟೆ ತುಂಬೋಗುತ್ತೆ. ತುಂಬ ಕಾರ್ಬ್ನ ನಾವು ಇಂಟೇಕ್ ಮಾಡ್ಕೊಳ್ಳೋದಿಲ್ಲ. ಇದ್ರ ಜೊತೆಗೆ ನಾನು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಯೋಗ ಆಯಿತು, ಮತ್ತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಮಂಡೇಯಿಂದ ಸ್ಕೂಲ್ ಎಕ್ಸಾಮ್ ಮುಗಿಯುತ್ತೆ. ಅದಾದಮೇಲೆ ನಾನಿಲ್ಲಿ ಆಲೂಗಡ್ಡೆ ಹಾಕಿ ಇವತ್ತು ದೋಸೆ ಮಾಡಿದ್ದೆ. ಆ್ಯಕ್ಚುಲಿ ಆಲೂಗಡ್ಡೆ ಏನು ಮಾಡೋದು ಅನ್ಕೊತ ಸರಿ ಆಲೂಗಡ್ಡೆನ ಗ್ರೈಂಡ್ ಮಾಡಿಬಿಟ್ಟು ದೋಸೆ ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಶುಂಠಿ, ಆಲೂಗಡ್ಡೆ ಮತ್ತು ರವೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ತುಂಬ ಚೆನ್ನಾಗಿದೆ. ಅದರ ಮೇಲೆ ಟಾಪಿಂಗ್ಗೆ ಅಂತೇಳ್ಬಿಟ್ಟು ಇದಾಕಿದ್ದೆ, ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಗ್ರೇಟೆಡ್ ಮಾಡಿಬಿಟ್ಟು, ಮತ್ತು ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ತಿನ್ನೋದಕ್ಕೆ. ಸೊ ನಾನು ಚಟ್ನಿ ಪುಡಿ ಅಂತ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಟೊಮೆಟೊ ಗೊಜ್ಜು ಥರ ಮಾಡ್ಕೊಂಡು ಅದನ್ನು ತಿಂತಾಯಿದ್ದೀನಿ ಬ್ರೇಕ್ಫಾಸ್ಟು. ಇವು ಸ್ಟಾರ್ಟ್ ಆಗ್ತಾಯಿದೆ ದಸರಾದು. ಏನೇನೆಲ್ಲ ಪ್ಲ್ಯಾನ್ ಇದೆ, ನಮ್ಮದೇನೋ ಸುಮಾರು ಪ್ಲ್ಯಾನ್ಗಳಿದೆ. ಬಟ್ ಏನು ಅಂತಂದರೆ ಮನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಫಿನಿಷಿಂಗ್ ಪೀರಿಯಡಲ್ಲಿದೆ. ಸೊ ನೋಡಬೇಕು. ಇಲ್ಲಿ ನೋಡಿ, ನಾನು ಇಲ್ಲಿ ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಫಿಶ್ಗೆ ಇದು ಹಾಕೋದು ಮಾಡ್ತದೆ, ಫಿಶ್ ಫುಡ್ಡು ಹೆಂಗೆ ಎಲ್ಲ ನನ್ನ ಕಡೆಗೆ ತಿರ್ಕೊಂಡು ನೋಡ್ತಾ ಇದೆ. ಸೊ ಆದಷ್ಟು ಬೇಗ ತಿಂದ್ಬಿಟ್ಟು ಹಾಕಿಲ್ಲ ಅಂದರೆ ನಂಗೆ ಹೊಟ್ಟೆ ನೋವು ಬರೋದಂತೂ ಗ್ಯಾರಂಟಿ. ಸ್ವಲ್ಪ ತಿಂದ್ಬಿಟ್ಟು ಫುಡ್ ಹಾಕ್ಬಿಟ್ಟು
ನನಗೆ ಈ ದೋಸೆ ಎಲ್ಲ ತಿಂದಮೇಲೆ ಒಂದು ಸ್ವಲ್ಪ ಟೀ ಆಗಲಿ ಕಾಫಿ ಆಗಲಿ ಕುಡಿಯೋದು ಅಭ್ಯಾಸ. ಇದು ತುಂಬಾ ಬ್ಯಾಡು, ಬಟ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಈ ಚಳಿ ಸ್ಟಾರ್ಟ್ ಆದಮೇಲೆ. ಕಾಫಿ ಟೀ ಬಿಟ್ಬಿಟ್ಟಿದ್ದೆ, ಮತ್ತೆ ಆ್ಯಡ್ ಆಗಿದೆ. ಸೊ ಇದನ್ನು ಬಿಡಬೇಕು. ಅದಾದಮೇಲೆ ಲಂಚ್ಗೆ ನಾನು ದಾಲ್ ಫ್ರೈ ಮತ್ತು ಒಂದು ಸ್ವಲ್ಪ ಸೀಮೆ ಬದನೆಕಾಯಿ ಪಲ್ಯ, ಕೋಸಂಬರಿ ಮತ್ತು ಒಂದು ಸ್ವಲ್ಪ ಫ್ರೈಡ್ ರೈಸ್ ಥರ ಮಾಡ್ಕೊಂಡಿದ್ದೆ. ಇಷ್ಟು ಈ ಕ್ವಾಂಟಿಟಿ ನಾನು ಮಾಡಿದ್ದಂಥ ಲಂಚು. ಮಕ್ಕಳಿಗೆಲ್ಲನೂ ಲೀವ್ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಸರಿ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ. ನೋಡಿ ಹೆಂಗೆ ಬಟ್ಟೆ ಎಲ್ಲ ಫುಲ್ ಎಲ್ಲ ಎಳೆದು ಎಷ್ಟೇ ಸರಿ ನಾವು ಕಬೋರ್ಡ್ ಕ್ಲೀನ್ ಮಾಡಿದ್ರೂ ಮತ್ತೆ ಅದು ಇದಾಗ್ಬಿಡುತ್ತಲ್ವ, ಮೆಸ್ಸಪ್ ಆಗಿಬಿಡುತ್ತೆ. ಸೊ ಎಲ್ಲ ಕಬೋರ್ಡ್ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಅರೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಒಂದೊಂದೇ ಕಬೋರ್ಡು ಕ್ಲೀನ್ ಮಾಡ್ಕೊಂಬರೋಣ ಅಂತ. ನವರಾತ್ರಿ ಅಷ್ಟೊತ್ತಿಗೆ ಸ್ವಲ್ಪ ಹಳೆ ಬಟ್ಟೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲನೂ ಬಿಸಾಕ್ಬಿಡೋಣ ಅಂತ ಹೇಳಿ. ಬಿಫೋರ್ ಆಫ್ಟರು ಹೆಂಗಿರುತ್ತೆ ಅನ್ನೋದು ಇವಾಗ ಹಿಂಗಿದೆ, ಆಮೇಲೆ ತೋರಿಸ್ತೀನಿ ನಾನು ಹೆಂಗೆ ಅರೇಂಜ್ ಮಾಡಿದ್ದೀನಿ ಅಂತ. The next day. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ. ಇವತ್ತು ನಾನು ಸೋಂಪು ಜೊತೆಗೆ ಒಂದು ಸ್ವಲ್ಪ ಶುಂಠಿನೂ ಹಾಕ್ಕೊಂಡು ಕಷಾಯ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗು ಆ್ಯಸ್ ಯೂಶಲ್ ಈ ಥರನೇ ಇರುತ್ತೆ ನನ್ನದು ಡೇ ರೊಟೀನು. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಒಂದೊಂದೇ ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಬಂದೆ. ಬಟ್ಟೆಗಳೆಲ್ಲನೂ ಆಲ್ಮೋಸ್ಟ್ ಕಬೋರ್ಡ್ಸ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಲ್ವ. ಸೊ ಸುಶಾಂತ್ ರೂಮಲ್ಲಿ ಅವನಿಗಾಗೋ ಅಂಥ ಬಟ್ಟೆಗಳೆಲ್ಲ ತೆಗೆದು ಮಿಕ್ಕಿದ ಬಟ್ಟೆ ಎಲ್ಲನೂ ಸ್ವಲ್ಪ ಹ್ಯಾಂಗರ್ಗೆ ಹಾಕ್ಕೊಂಡು ಚಿಕ್ಕದಾಗಿರುವಂಥದ್ದೆಲ್ಲ ಒಂದು ಮೂಟೆಗೆ ಹಾಕಿ, ಇಲ್ಲಿ ಕಸದವ್ರು ತಗೊಳ್ಳೋದಿಲ್ಲ, ಅಲ್ಲೊಂದು ಜಾಗದಲ್ಲಿ ರ್ಯಾಕ್ ಥರ ಮಾಡಿಟ್ಟಿರ್ತಾರೆ. ಸೊ ನಾವು ಅಲ್ಲೋಗಿ ಹಾಕಿದ್ದೀವಿ ಅಂತಂದರೆ ಅಲ್ಲೋಗಿ ನಾವು ಅಲ್ಲಿ ಎತ್ಕೊತಾರೆ ಅವರೆಲ್ಲನೂ. ನಮ್ಮದು ಮಹಾಲಯ ಅಮಾವಾಸ್ಯೆ ಪೂಜೆ ನಾವು ತುಂಬ ಬೇಗನೆ ಟ್ವಿಸ್ಟೇನೆ ಮಾಡಿಬಿಟ್ಟಿದ್ವಿ. ಸೊ ಇವತ್ತು ಅಮ್ಮವ್ರು ಮಾಡಿದರು. ಅವ್ರ ಮನೆಯಲ್ಲೇ ಅಡುಗೆ ಊಟ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಸರಿ ನಾವು ವಾಕಿಂಗ್ ಹೋಗೋಣ ಅಂತೇಳ್ಬಿಟ್ಟು ನಾನು ನಮ್ಮ ಮನೆಯವರು ಮತ್ತು ಗ್ರೀಷ್ಮ ಇಲ್ಲಿ GKVKಗೆ ಬಂದ್ವಿ. ಅಲ್ಲಿ ಕೃಷಿ ಮೇಳ ಇನ್ನೇನು ಬರುತ್ತಲ್ವ ನವೆಂಬರಲ್ಲಿ. ಸೊ ಅವರೆಲ್ಲರೂ ಪ್ರಿಪೇರ್ ಮಾಡ್ತಾಯಿದ್ದಾರೆ ಎಲ್ಲ ಅದಕ್ಕೋಸ್ಕರ ಅಂತ ಹೇಳಿ. ಎಲ್ಲನೂ ಆಲ್ರೆಡಿ ಕ್ರಾಪಿಂಗ್ ಆಗಿಬಿಟ್ಟಿದೆ. ಅದು ಗಿಡಗಳೆಲ್ಲನೂ ಒಂದು ದಿವಸದಲ್ಲಿ ಬರೋದಲ್ವ, ಅಲ್ಲಲ್ಲ 3 months ಬಿಫೋರಿಂದನೇ ಅದನ್ನು ಪ್ರೆಪ್ ಮಾಡಬೇಕಾಗುತ್ತೆ. ಏನೇನೆಲ್ಲ ಅವರು ತೋರಿಸ್ಬೇಕಾಗುತ್ತೆ ಅಂತ ಡಿಸ್ಪ್ಲೇಗೆ ಇಡಬೇಕಾಗುತ್ತೆ, ಅದನ್ನೆಲ್ಲನೂ. ಒಂದು ಒಳ್ಳೆ ಹೆಲ್ದಿ ಈವ್ನಿಂಗ್ ರೊಟೀನ್ ಆಯಿತು ನಮ್ಮದು. ನಾನು ಈ ನಡುವೆ ವಾಕಿಂಗ್ಗೆ ಅಂತೇಳ್ಬಿಟ್ಟು GKVKಗೆ ಹೋಗ್ತಾ ಇದ್ದೀನಿ. ಇವತ್ತು ಇವರಿಬ್ರು ಜಾಯ್ನ್ ಆದರು. ಒಂದು ಅದೇನೋ ಹೇಳ್ತಾರಲ್ಲ, ವಾಮ್ಲಿ ಇದಂತಾನೆ ಫೀಲಿಂಗ್ ಅಂತ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ತಮ್ಮ ಪಾರ್ಟ್ನರ್ ಜೊತೆ ಈ ಥರ ವಾಕಿಂಗ್ ಎಲ್ಲ ಮಾಡೋದು. ಐ ಹೋಪ್ ನೀವೇ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಬಾ ಅಮ್ಮ, ನಾವೆಲ್ಲ ಒಂದ್ಸತಿ ಬಂದಿದ್ದಾಗ ಕೂತಿದ್ವಿ ತಾನೆ. ಇಲ್ಲೆಲ್ಲ ಕರ್ಕೊಬಂದು ಆಟ ಆಡ್ಸಿದ್ದೀನಿ, ನಿಮಗೆ ನೆನಪೈತಾ? ಗೊತ್ತು, ಇವರಿದ್ರು ಅವರು ಸುದ್ದು ಅವ್ರು ಸುದ್ದು ಅವರಮ್ಮ ಮತ್ತು ಬನ್ನಿ ಎಲ್ಲ. ಆಲ್ಮೋಸ್ಟ್ ನಾವೊಂದು ಎಂಡ್ ಪಾಯಿಂಟಿಗೆ ಬಂದ್ವಿ. ನಮ್ಮ ಮನೆಯವ್ರಿಗೊಂದು ಕಾಲ್ ಬಂತು. ಸೊ ಅವರು ತುಂಬ ಕಾಲಲ್ಲಿ ಬ್ಯುಸಿ ಆಗೋದ್ರು. ಸರಿ ಗ್ರೀಷ್ಮನೂ ನಾನು ಈ ಥರ ಎಂಜಾಯ್ ಮಾಡ್ಕೊತ ನಮ್ಮ ವಾಕಿಂಗ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಅಲ್ಲಿ ಮತ್ತೆ ಒಂದು ಚಿಕ್ಕ ಶಾಪಿಂಗ್ ಮಾಡಿದ್ದೀವಿ. ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಮುಂದೆ ತೋರಿಸ್ತೀನಿ, ವೆಯ್ಟ್ ಮಾಡಿ ನೋಡಿ. ಅಲ್ಲಿದೊಂದು ಕೇಕು ಮತ್ತು
ಈ ಮಲ್ಟಿಗ್ರೇನ್ ಬ್ರೆಡ್ ಯಾವಾಗಾದರೂ ಸ್ಯಾಂಡ್ವಿಚ್ ಗಿನ್ವೆಜ್ ಮಾಡೋಣ ಅಂತ. ಮಿಲೆಟ್ದು, ಹೌದು ಮಿಲೆಟ್ ಅಂದರೆ ಏನು ಮಲ್ಟಿಗ್ರೇನೆ. ನನಗೆ ಈ ಬಾಜ್ರಾ ರವೆ ಎಲ್ಲ ತಿಂದರೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಕೊರ್ಲು ತಂದಿದ್ದೀನಿ. ಮಿಲೆಟ್ ರೈಸ್ ಏನಾದರೂ ಮಾಡಿಕೊಂಡು ತಿನ್ನೋಣ ಅಂತ. ಮತ್ತು ಇದೊಂದು ಎಣ್ಣೆ ಅಂದರೆ ಪ್ಯೂರ್ ಮಿಲ್ಲಿಂದ ತರಿಸಿರೋ ಅಂಥದ್ದು. ಇದು 375 ರುಪೀಸು, 350 ಕೊಟ್ಟರು ಇಲ್ಲೇ JKVKಯಲ್ಲಿ. ನೋಡೋಣ, ಕಡಲೆಕಾಯಿ ಎಣ್ಣೆ ಇದು, ನೋಡೋಣ ಯೂಸ್ ಮಾಡಿ ಅಂತ ಫಸ್ಟ್ ಟೈಮು. ಮತ್ತು ಹೆಂಗೆ ಸಿಗುತ್ತೆ, ಹೆಂಗೆ ಬರುತ್ತೆ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ತಿಂದಿದ್ದೀವಿ ನಾವು, ಬಟ್ ಇವಾಗ ಡೀಪ್ ಫ್ರೈಗೆ ಅದಕ್ಕೆಲ್ಲನೂ ಯೂಸ್ ಮಾಡಲ್ವಲ್ಲ, ಆಲ್ಮೋಸ್ಟ್ ರಿಫೈನ್ಡ್ ಆಯಿಲೇ ಯೂಸ್ ಮಾಡ್ತೀವಿ. ಸೊ ನೋಡೋಣ ಇದು ಹೆಂಗೆ ಬರುತ್ತೆ ಅಂತ ಯೂಸ್ ಮಾಡಿ ನೋಡೋಣ ಅಂತ. ಕೆಲಸ ಆಲ್ಮೋಸ್ಟ್ ಆಯಿತು. ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಗ್ರೀಷ್ಮ ಕೇಳ್ಕೊಂಡು ಕೂತ್ಬಿಟ್ಟಿದ್ದಾರೆ ಆಲ್ರೆಡಿ ತಿನ್ನೋದಕ್ಕೆ. ಚೂರೇ ಚೂರು ಕೊಡು ಟೇಸ್ಟ್ಗೆ. ಇದಿಷ್ಟು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮತ್ತು 2 ಡೇಸ್ ವ್ಲಾಗು. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದಷ್ಟು ಇಂಟ್ರೆಸ್ಟಿಂಗು ಲವ್ಲಿ ವೀಡಿಯೋಸ್ ಅಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.